ನಮಗೆ ಶೀತ ಜ್ವರ ಇದ್ದಾಗ ಬಂದು ಮತ್ತೆ ಮೂಗು ಇಲ್ಲಿ ತಲೆ ಎಲ್ಲ ನೋಯ್ತಿತ್ತು ನನಗೆ. ತಲೆ ನೋಯ್ ಮತ್ತೆ ಇಲ್ಲಿ ಈ ಸ್ಟೀಮ್ ಎಲ್ಲ ತಗೊಂಡಾದ್ಮೇಲೆ ಮೂಗಿನ ಇದರಲ್ಲಿ ನನಗೆ ತುಂಡು ತುಂಡು ಹೋದಾಗೆ ಇದಾಯ್ತು. ಶೀತ ಆಗ್ತಾ ಇರಲಿಲ್ಲ ಜಾಸ್ತಿ, ಒಮ್ಮೊಮ್ಮೆ ಆಗ್ತದೆ. ಅದಕ್ಕೆ ನಾನು ಇದೆಲ್ಲ ಆಗ್ತಿದ್ದು. ಮೊದಲೆಲ್ಲ ತಲೆನೋವು ಆದ್ರೆ ಮಾತ್ರೆ ಎಲ್ಲ ತಗೊಳ್ತಿದ್ದೆ, ಅನಸಿನ ಮಾತ್ರೆ ಎಲ್ಲ ತಗೊಳ್ತಿದ್ದೆ ಮೊದಲು. ತುಂಬಾ ಇದಾಗ್ತದೆ. ಆಮೇಲೆ ಅದು ತುಂಡು ತುಂಡೆಲ್ಲ ಹೋಗ್ಲಿಕ್ಕೆ ಆಮೇಲೆ ಸರಿ ಆಯ್ತು. ಆಮೇಲೆ ಶೀತ ಇದೆಲ್ಲ ನೀರು ಇಳಿದೆಲ್ಲ ಹೋಗ್ತಾ ಇತ್ತು. ಈಗ ಮೂಗು ದಮ್ಮು ಕಟ್ಟುವಂತದ್ದು ಇಲ್ಲ ಇಲ್ಲ ಅದೆಲ್ಲ. ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಕಾಂತಭೂಷಣ್. ನಿಮ್ಗೆ ಸೆರಾಕೇರ್ ಥೆರಪಿ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? ನಾನೊಂದು 2 ವರ್ಷ, ಒಂದು 2-3 ತಿಂಗಳಾಯ್ತು ಮೇಡಮ್. ಹಾಗೆ ಅಲ್ಲಿಂದ ಮಾಡ್ತಾ ಇದ್ದೆ. ಏನ್ ಪ್ರಾಬ್ಲಮ್ಸ್ ಇತ್ತಪ್ಪ ನಿಮ್ಗೆ? ನನಗೆ ನರ ಎಲ್ಲ ದಪ್ಪ ದಪ್ಪ ಇತ್ತು. ನರ ದಪ್ಪ ದಪ್ಪ ಆಗಿ ಈ ಇರುವೆ ಇದ್ದಾಗೆ ಹರಡಿದಾಗೆ ಪಿಜಿನ್ ಬರಪಣೆ ಅಂತ ಹೇಳ್ತಾರೆ, ಹಾಗೆ ಆಗ್ತಾ ಇತ್ತು. ಮತ್ತೆ ಮೇಕೈ ನೋವು, ಇಲ್ಲಿ ಎಲ್ಲ ತುಂಬಾ ನೋವಿತ್ತು, ಗಂಟು ನೋವು ಇದೆಲ್ಲ, ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ಹೌದು. ಮತ್ತೆ ಬೆನ್ನು ನೋವು ತುಂಬಾ ಇತ್ತು, ಅದು ಸಹ ಕಡಿಮೆ ಇದೆ. ಯಾತಕ್ಕೋಸ್ಕರ ಈ ಒಂದು ಜೇಡ್ ಪ್ರಾಡಕ್ಟ್ ಅನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಮನೆಯಲ್ಲಿ ಅಂದ್ರೆ ಇವಳು ಬಂದು, ನನ್ನ ಮಿಸಸ್ ಬಂದು ಅವಳೊಂದು ಬಂದಿದ್ದಾಳೆ 1-2 ತಿಂಗಳು. ಮತ್ತೆ ಬರ್ಲಿಕ್ಕೆ ಉದಾಸೀನ ಮಾಡಿದ್ರು ಅಲ್ಲಿಗೆ ಬರ್ಲಿಕ್ಕೆ. ಅದಕ್ಕೆ ಮನೆಯಲ್ಲಿ ಅದು ಬೇರೆ ಕೆಲಸ ಎಲ್ಲ ಇರ್ತಲ್ಲ ಇಲ್ಲೆಲ್ಲ, ಹಾಗೆ ನಾನು ತಕೊಂಡು ಅವರಿಗೆ ಸಾಕ್ತೇನೆ, ಮತ್ತೆ ನನಗೆ ಸಾಕ್ತೇನೆ. ಮತ್ತೆ ಮಗು ಸಹ ಅದರಲ್ಲಿ ಈ ಸ್ಟೀಮ್ ಎಲ್ಲ ತಗೊಳ್ತಾರೆ, ಅದು ಶೀತ ಇದೆಲ್ಲ ಆದ್ರೆ ಮಗು ತಗೊಳ್ತಾರೆ. ಒಳ್ಳೇದಾಗಿದೆ. ಮನೆಯಲ್ಲಿ ಎಲ್ಲರೂ ಥೆರಪಿ ಮಾಡ್ತಾ ಇದ್ದಾರೆ. ಹೌದು ಹೌದು. ಇದು ಅವರು ಶೀತ ಆದ್ರೆ ತಗೊಳ್ತಾರೆ ಜಾಸ್ತಿ, ನೋವಾದ್ರೆ ಇದೆಲ್ಲ. ಮಗು ಅವಳು ಸಹ ತಗೊಳ್ತಾರೆ, ಮಗಳು ಸಹ ತಗೊಳ್ತಾರೆ, ಅವಳು ಒಮ್ಮೊಮ್ಮೆ ತಗೊಳ್ತಾರೆ. ಮಗು ಯಾವಾಗ ಸಾಯಂಕಾಲ ತಗೊಳ್ತಾರೆ. ನಾನು ಹೆಚ್ಚಾಗಿ 2 ಸಲ ತಗೊಳ್ತೇನೆ. ದಿನಕ್ಕೆ 2 ಸಲ ಥೆರಪಿ. ಮತ್ತೆ ಅವಳು ಸಂಜೆ ತಗೊಳ್ಬೇಕು. ಅಮ್ಮ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇತ್ತು? ನಿಮಗೆ ಭುಜ ತುಂಬಾ ನೋವಿತ್ತು, ಭುಜ ಕೈ 2 ಸೈಡ್ಸ್ ತುಂಬಾ ನೋವಿತ್ತು. ಅದು ಅಲ್ಲಿ ಬಂದ್ಮೇಲೆ ಅಲ್ಲಿ ಸೆರೆಕೆರೆ ಹೋಗ್ತಿದ್ದೆ, ಆವಾಗ್ಲೇ ಅದು ಹೋಯ್ತು ಅಂತ ಹೇಳಿದ್ರೆ ಮರ್ತೇ ಹೋಗಿದೆ. ಮತ್ತೆ ನೆನಪು ಅಷ್ಟು ಎಲ್ಲ ಹೋಗಿದೆ. ಮತ್ತೆ ಬೆನ್ನು ನೋವು, ತುಂಬಾ ಬೆನ್ನು ನೋವು, ಅದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಸ್ವಲ್ಪ ಇದು ನರದ್ದು ಹೇಳ್ತಾರಲ್ಲ, ವೆರಿಕೋಸ್ ಇತ್ತು. ಈಗ ಮನೆಯಲ್ಲಿ ಥೆರಪಿ ಮಾಡ್ತೀರಾ? ಮಾಡ್ತೇನೆ, ಸ್ಟೀಮ್ ಮಾಡ್ತೇನೆ. ಮತ್ತೆ ಇದು ಬೆಲ್ಟ್ ಹಾಕಿ ಸಂಜೆ ರಾತ್ರಿ ಅರ್ಧ ಗಂಟೆ ಕೂತ್ಕೊಳ್ತೇನೆ. ಬೆಲ್ಟ್ ಹಾಕಿದ್ರೆ ಒಮ್ಮೊಮ್ಮೆ ಮಲಗಿ ಬಿಡ್ತೇನೆ ಅದರಲ್ಲಿ ಮೇಲೆ. ಅದು ಒಳ್ಳೇದಾಗ್ತದೆ, ಸ್ವಲ್ಪ ಬಿಸಿ ತುಂಬಾ ತಾಗ್ತದೆ, ಒಳ್ಳೇದಾಗ್ತದೆ. ಓಕೆ ಅಪ್ಪ, ಈ ಒಂದು ಪ್ರಾಡಕ್ಟ್ ಗೆ ಹಾಕಿರುವಂತ ಹಣ ನಿಮ್ಗೆ ಏನಾದ್ರು ವೇಸ್ಟ್ ಅಂತ ಅನಿಸಿತ್ತು? ಇಲ್ಲ ಮೇಡಮ್, ಅದೇನು ಆಗುದಿಲ್ಲ. ನನಗೆ ಬೇಕಾಗ್ತಾ ಇಲ್ಲ. ನನಗೆ ಈಗ ಒಮ್ಮೊಮ್ಮೆ ಬರ್ಲಿಕ್ಕೆ ಆಗಿದ್ರೆ ಇದರಲ್ಲಿ ಮಾಡಿ ಎಲ್ಲ ಯೂಸ್ ಮಾಡ್ತೇನೆ ಇದನ್ನ. ಚಿನ್ನ ಆದ್ರೂ ಅಷ್ಟು ಜಾಗ್ರತೆ ಆಗಿಡುದಿಲ್ಲ, ಅದನ್ನ ಅಷ್ಟು ಜಾಗ್ರತೆ. ಅವರು ಚಿನ್ನ ಆದ್ರೂ ಅಲ್ಲಿ ಇಲ್ಲಿ ಇಡ್ತಾರೆ, ಆದ್ರೂ ಅಷ್ಟು ಇದು ಮಾಡುದಿಲ್ಲ. ಇದನ್ನೊಂದು ಅಷ್ಟು ಚಂದ ಮಾಡಿ ಇಡ್ತಾರೆ, ಆಚೆ ಈಚೆ ಚೂರು ಇಟ್ಟಾಗೆ ಇಡ್ಬೇಕು, ಅಷ್ಟು ಚಂದ ಮಾಡಿ ಇಟ್ಟು ಯೂಸ್ ಮಾಡ್ತಾರೆ ಅದನ್ನು. ಈಗ ಅವರು ಮನೆಗೆ ತಕೊಂಡ್ ಬರುವ ಇದನ್ನ ಹಣ ಹಾಕಿ ಅಂತ ಹೇಳುವಾಗ ನಿಮ್ಗೆ ಏನಾದ್ರು ಬೇಡ ಅಷ್ಟು ಹಣ ಯಾಕೆ ಅದಕ್ಕೆ ಅಂತ ಅನಿಸಿತಾ? ಇಲ್ಲ, ನಾನು ಅಲ್ಲಿ ಸೆರೆಕೆರೆಗೆ ಹೋದ್ಮೇಲೆ ನನ್ಗೆ ಗೊತ್ತಾಯ್ತಲ್ಲ, ಅಲ್ಲಿ ಮಾಡಿದ್ದು ನಮ್ಗೆಲ್ಲ ಒಳ್ಳೇದಾಯ್ತು ಅಂತ ಗೊತ್ತಾದ್ಮೇಲೆ ನಾನು ಹೇಳಲಿಲ್ಲ. ಒಳ್ಳೇದು ಇರ್ಲಿ, ಒಂದು ಒಳ್ಳೇದಾಗ್ತದಲ್ಲ, ನಮ್ಗೆ ಹೆಲ್ತ್ ಅಲ್ಲ ಮುಖ್ಯ. ಫಸ್ಟಿಗೆ ಹೆಲ್ತ್ ಬೇಕಲ್ಲ, ಮತ್ತೆ ಎಲ್ಲ ಇದ್ರೆ ಮತ್ತೆ ಎಲ್ಲ, ಅದಕ್ಕೋಸ್ಕರ ಇರ್ಲಿ ಅಂತ ಹೇಳಿ ಖುಷಿ ಆಯ್ತು ಅದ್ರಿಂದ. ಓಕೆ ಅಪ್ಪ, ಸ್ಟೀಮ್ ಥೆರಪಿ ಮಾಡಿ ಹೇಗಾಗ್ತಾ ಇದೆ? ಸ್ಟೀಮ್ ಥೆರಪಿ ಮಾಡಿ ತುಂಬಾ ಒಳ್ಳೇದಾಗಿದೆ ಮೇಡಮ್. ನಮಗೆ ಶೀತ ಜ್ವರ ಇದ್ದಾಗ ಬಂದು ಮತ್ತೆ ಮೂಗು ಇಲ್ಲಿ ತಲೆ ಎಲ್ಲ ನೋಯ್ತಿತ್ತು ನನಗೆ. ತಲೆ ನೋಯ್ ಮತ್ತೆ ಇಲ್ಲಿ ಈ ಸ್ಟೀಮ್ ಎಲ್ಲ ತಗೊಂಡಾದ್ಮೇಲೆ ಮೂಗಿನ ಇದರಲ್ಲಿ ನನಗೆ ತುಂಡು ತುಂಡು ಹೋದಾಗೆ ಇದಾಯ್ತು. ಶೀತ ಆಗ್ತಾ ಇರಲಿಲ್ಲ ಜಾಸ್ತಿ, ಒಮ್ಮೊಮ್ಮೆ ಆಗ್ತದೆ. ಅದಕ್ಕೆ ನಾನು ಇದೆಲ್ಲ ಆಗ್ತಿದ್ದು. ಮೊದಲೆಲ್ಲ ತಲೆನೋವು ಆದ್ರೆ ಮಾತ್ರೆ ಎಲ್ಲ ತಗೊಳ್ತಿದ್ದೆ, ಅನಸಿನ ಮಾತ್ರೆ ಎಲ್ಲ ತಗೊಳ್ತಿದ್ದೆ ಮೊದಲು. ತುಂಬಾ ಇದಾಗ್ತದೆ. ಆಮೇಲೆ ಅದು ತುಂಡು ತುಂಡೆಲ್ಲ ಹೋಗ್ಲಿಕ್ಕೆ ಆಮೇಲೆ ಸರಿ ಆಯ್ತು. ಆಮೇಲೆ ಶೀತ ಇದೆಲ್ಲ ನೀರು ಇಳಿದೆಲ್ಲ ಹೋಗ್ತಾ ಇತ್ತು. ಈಗ ಮೂಗು ದಮ್ಮು ಕಟ್ಟುವಂತದ್ದು ಇಲ್ಲ ಇಲ್ಲ ಅದೆಲ್ಲ. ಈಗ ಮೊನ್ನೆ ಸಹ ಶೀತ ಇದರಾಗೆ ತಲೆನೋವಿನಾಗೆ ಬಂತು, 1-2 ಸಲ ಇದರಲ್ಲಿ ಬೆಳಿಗ್ಗೆ ಇದಾಗುವಾಗ ಸರಿ ಆಯ್ತು ಅದು. ಮತ್ತೆ ಆಮೇಲೆ ಕೂದಲೆಲ್ಲ ಉದುರುತ್ತಿತ್ತು ನನಗೆ. ಆ ಕೂದಲು ಅದು ಅಲ್ಲಿ ಆಫೀಸಲ್ಲಿ ಏನೋ ಅದಕ್ಕೆಲ್ಲ ಸ್ಪ್ರೇ ಎಲ್ಲ ಮಾಡ್ತಾರೆ, ನೀರೆಲ್ಲ ಸ್ಪ್ರೇ ಮಾಡ್ತಾರಲ್ಲ, ಅದ್ರಲ್ಲೆಲ್ಲ
ಸರಿಯಾಗಿದೆ. ಮತ್ತೆ ಕೂದಲೆಲ್ಲ ಬಂದಾಗೆ ಉಂಟು ಕೆಲವು. ಬಂದಿದೆ. ಹೌದೌದು, ಇದೆಲ್ಲ ಉದುರಿ ತುಂಬಾ ಉದುರಿ ಹೋಗ್ತಿತ್ತು, ಈಗ ಉದುರು ಕಡಿಮೆ ಆಗಿದೆ. ಮತ್ತೆ ಹೊಸ ಹೊಸ ಕೂದಲು ಕೂದಲೆಲ್ಲ ಬಂದಾಗೆ ಬಂದಿದೆ. ಓಕೆ, ತುಂಬಾ ಇಂಪ್ರೂವ್ಮೆಂಟ್ಸ್ ತುಂಬಾ ಪಡ್ಕೊಂಡು. ಇಂಪ್ರೂವ್ಮೆಂಟ್ ಆಗಿದೆ. ಓಕೆ ಅಪ್ಪ, ಥ್ಯಾಂಕ್ ಯು. ಥ್ಯಾಂಕ್ಸ್.